ಕಿಚ್ಚ ಸುದೀಪ್ ರವರ ಅಪ್ಕಮಿಂಗ್ ಸಿನಿಮಾಗಳು ಲೀಸ್ಟ್ ತುಂಬ ದೊಡ್ಡದಾಗಿದೆ. ಸೊ ದಯವಿಟ್ಟು ನೀವು ಆರಾಮಾಗಿದ್ದರೆ ಫ್ರೀ ಆಗಿದ್ದರೆ ಮಾತ್ರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಲ್ಲ ಅಂದರೆ ಬೇರೆ ಟೈಮ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಬಿಕಾಸ್ ಒಂದು ಸಿನಿಮಾ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಇಲ್ಲಿ ಕೊಡ್ತಾ ಇದ್ದೇವೆ. ಅದಕ್ಕೋಸ್ಕರ ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ. ಬಟ್ ನಿಮಗೆ ವಿಡಿಯೋ ನೋಡಿದ ಮೇಲೆ 100% ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಈ ಸಾಲಿನಲ್ಲಿ ಮೊದಲನೇದಾಗಿ ಬರೋದೆ ಬಿಲ್ಲ ರಂಗ ಭಾಷಾ ಫಸ್ಟ್ ಬ್ಲಡ್. ಈ ಸಿನಿಮಾ ಬಗ್ಗೆ ನೀವು 8 ವರ್ಷಗಳಿಂದ ಕೇಳ್ತಾನೆ ಬಂದಿದ್ದೀರಾ. ಸಾಕಷ್ಟು ಅಪ್ಡೇಟ್ಸ್ಗಳು, ಸಾಕಷ್ಟು ರೂಮರ್ಸ್ಗಳು. ಸಿನಿಮಾದ ಹೀರೋಯಿನ್ ಯಾರು, ಸಿನಿಮಾದ ಬಜೆಟ್ ಎಷ್ಟು, ಸಿನಿಮಾ ಎಲ್ಲಿಗೆ ಬಂತು, ಮತ್ತು ರೀಶೂಟಿಂಗ್ ಎಲ್ಲಿಗಾಯಿತು, ಸಿನಿಮಾ ಸ್ಲೇವ್ ಆಯಿತು, ಹೀಗೆ ಸಾಕಷ್ಟು ಅಪ್ಡೇಟ್ಸ್ಗಳು, ಸಾಕಷ್ಟು ರೂಮರ್ಸ್ಗಳನ್ನು ಕೇಳ್ಕೊಂಡೇ ಬಂದಿರ್ತೀರ. ಒಂದು ಸ್ಮಾಲ್ ರಿಯಾಲಿಟಿ ಹೇಳ, ಈ ಸಿನಿಮಾ 2026ರಲ್ಲಿ ರಿಲೀಸ್ ಆಗಲ್ಲ. ಇದನ್ನು ಕೇಳಿದ್ರೆ ನಿಮಗೂ ಕೂಡ ಶಾಕ್ ಆಗ್ತಾ ಇರ್ಬೋದು, ಶಾಕ್ ಆಗದೇನೂ ಇರ್ಬೋದು. ಬಟ್ ರಿಯಾಲಿಟಿ ಈಸ್ ದಿಸ್ ಈಸ್ ದ ಒನ್ ಆಫ್ ದಿ ಬಿಗ್ಗೆಸ್ಟ್ ಸಿನಿಮಾ. ಬಿಕಾಸ್ ಕಿಚ್ಚ ಸುದೀಪ್ ರವರು CCLಗೂ ರಿಟೈರ್ಮೆಂಟ್ ಕೊಡ್ತಾ ಇಲ್ಲ, ಹಾಗೆ ಬಿಗ್ ಬಾಸ್ಗೂ ರಿಟೈರ್ಮೆಂಟ್ ಕೊಡ್ತಾ ಇಲ್ಲ. ಒಂದು ವೇಳೆ CCLಗೂ ಸಿಕ್ಕರೂ ಕೂಡ ಅವರು ಮನೆಯಲ್ಲೇ ಸ್ಟೇಡಿಯಂ ಮಾಡಿಕೊಂಡು ಕ್ರಿಕೆಟ್ನ ಆಡ್ತಾರೆ. ಮತ್ತು ಬಿಗ್ ಬಾಸ್ ಈಗ ಆಲ್ರೆಡಿ ಅಗ್ರಿಮೆಂಟ್ ಆಗಿದೆ. ಇನ್ನು 3-4 ವರ್ಷ ಅವರು ಬಿಗ್ ಬಾಸ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಇದೆಲ್ಲ ಮಾಡಿಕೊಂಡು ಇವರು ಶೂಟಿಂಗ್ ಮಾಡಿದಂಥ ವಿಕ್ರಾಂತ್ ರೋಣ ಸಿನಿಮಾ ರಿಲೀಸ್ ಆಗೋದಕ್ಕೆ 4-5 ವರ್ಷ ಟೈಮ್ ತಗೊಳ್ತು. ಮತ್ತು ಇದು ವಿಕ್ರಾಂತ್ ರೋಣಗಿಂತ ತುಂಬಾ ದೊಡ್ಡ ಸಿನಿಮಾ. ಆದರೆ ಇವಾಗಿನ ಟೆಕ್ನಾಲಜಿ AI ಯೂಸ್ ಮಾಡಿಕೊಂಡು ಇವರು ಈ ಸಿನಿಮಾನ 2027ರ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಮಾಡೋ ಪ್ಲ್ಯಾನಿಂಗನ್ನು ಮಾಡಿಕೊಂಡಿದ್ದಾರೆ. ಈ ಸಿನಿಮಾದ ಹೀರೋಯಿನ್ ಯಾರು, ಸಿನಿಮಾದ ಬಜೆಟ್ ಎಷ್ಟು ಅನ್ನೋದ್ರ ಬಗ್ಗೆ ನಾವು ಆಲ್ರೆಡಿ ವಿಡಿಯೋಗಳನ್ನು ಮಾಡಿದ್ವಿ. ನೀವು ಹೋಗಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಬಿಲ್ಲ ರಂಗ ಭಾಷಾ ಸೀರೀಸ್ ಇದೆ, ಹೋಗಿ ದಯವಿಟ್ಟು ವಿಡಿಯೋನ ನೋಡ್ಕೊಂಡು ಬನ್ನಿ. ಇದಿಷ್ಟು ಬಿಲ್ಲ ರಂಗ ಭಾಷಾ ಬಗ್ಗೆ ನಾನು ಹೇಳ್ತಾ ಇರೋ ಕತೆ. ಆದರೆ ಉಳಿದಿರೋದನ್ನು ಅನೂಪ್ ಭಂಡಾರಿ ಅವರು ಹೇಳ್ತಾರೆ. ಸದ್ಯಕ್ಕೆ ಸಿನಿಮಾ ಟೀಮ್ನವರು ಸಿನಿಮಾದ ಶೂಟಿಂಗ್ ಬಗ್ಗೆ, ಸಿನಿಮಾ ಬೇಗ ಶೂಟಿಂಗ್ ಕಂಪ್ಲೀಟ್ ಆಗಿ ಅದರ VFX ವರ್ಕ್ನ ಕಂಪ್ಲೀಟ್ ಮಾಡೋದ್ರ ಬಗ್ಗೆ ಫೋಕಸ್ನ ಮಾಡ್ತಾ ಇದ್ದಾರೆ. 2209ನೇ ಇಸ್ವಿ ಹೆಂಗಿರುತ್ತೆ ಅನ್ನೋ ಕುತೂಹಲ ಎಲ್ಲರಿಗೂ ಕೂಡ ಇದೆ. ಇವನ್ ಈ ಸಿನಿಮಾದ ಸಿಂಗಲ್ ಪೋಸ್ಟರ್ ಮಾತ್ರ ಬಿಟ್ಟಿದ್ದು, ಸಿನಿಮಾದ ಬಗ್ಗೆ ಇನ್ನೂ ಕೂಡ ಯಾವುದೇ ಮಾಹಿತಿಯನ್ನು ಹೊರಗಡೆ ಹಾಕಿಲ್ಲ. ಆದರೆ ಸಿನಿಮಾದ ಥೀಮ್ ವಿಡಿಯೋನ ಹೊರಗಡೆ ಬಿಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಸುದೀಪ್ ಫ್ಯಾನ್ಸ್ಗೆ ತುಂಬಾ ಸ್ಪೆಷಾಲಿಟಿ ಏನು ಅಂದರೆ, ಕಿಚ್ಚ ಸುದೀಪ್ ರವರು 3 ಕ್ಯಾರೆಕ್ಟರ್ಸಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಒನ್ ಈಸ್ ಬಿಲ್ಲ, ಅನದರ್ ಒನ್ ಈಸ್ ಭಾಷಾ, ಇನ್ನೊಂದು ರಂಗ. ನಿಮಗೆಲ್ಲ ಬಾದ್ಶಾ ಕಿಚ್ಚ ಸುದೀಪ್ ಅವರು ಗೊತ್ತು, ಆದರೆ ಭಾಷಾ ಗೊತ್ತಿಲ್ಲ. ರಂಗ SSLC ಗೊತ್ತು, ಆದರೆ ರಂಗ ಗೊತ್ತಿಲ್ಲ. ಬಿಲ್ಲ ಯಾರು ಅಂತ ಕೂಡ ಗೊತ್ತು, ಆದರೆ ಅದಕ್ಕಿನ್ನೂ ರೆಡಿಯಾಗಿಲ್ಲ. ಈ 3 ಟಾಪಿಕ್ನ ಆಧರಿಸಿ 3 ಕ್ಯಾರೆಕ್ಟರ್ನ ಒಳಗೊಂಡಿರ್ತಕ್ಕಂಥ ಈ ಸಿನಿಮಾ ಕಿಚ್ಚ ಸುದೀಪ್ ಫ್ಯಾನ್ಸ್ಗೆ ಸ್ಪೆಷಾಲಿಟಿ ಅನ್ನೋದು ಇದೇ ಕಾರಣಕ್ಕೆ. ಮತ್ತು ಈ ಸಿನಿಮಾ 2 ಭಾಗಗಳಲ್ಲಿ ಬರ್ತಾ ಇದೆ. ಬಿಲ್ಲ ರಂಗ ಭಾಷಾ ಪಾರ್ಟ್ 1, ಪಾರ್ಟ್ 2. ಅದನ್ನು ಫಸ್ಟ್ ಬ್ಲಡ್ ಹಾಗೆ ಸೆಕೆಂಡ್ ಬ್ಲಡ್ ಅಂತ ಸಿನಿಮಾ ಟೀಮ್ ಅವರು ಡಿವೈಡ್ ಮಾಡಿದ್ದಾರೆ. ನಿಮಗೇನಾದರೂ ಫಸ್ಟ್ ಬ್ಲಡ್ ಅನ್ನೋದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಅಂದರೆ, ಸಿನಿಮಾ ಬ್ಲಾಕ್ ಬಸ್ಟರ್ ಆಯಿತು ಅಂದರೆ, ಅನೂಪ್ ಭಂಡಾರಿ ಅವರ ಸ್ಕ್ರಿಪ್ಟ್ ಹಾಗೆ ಅಂಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಎಲ್ಲ ಸೇರಿಕೊಂಡು ಒಂದು ಮ್ಯಾಜಿಕ್ ಮಾಡ್ತು ಅಂದರೆ ಡೆಫಿನೆಟ್ಲಿ ಬಿಲ್ಲ ರಂಗ ಭಾಷಾ ಸೆಕೆಂಡ್ ಬ್ಲಡ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರ್ ದೆನ್ ಮುಂದಿಂದು ನಾನು ಹೇಳೋದಿಲ್ಲ. ಮುಂದೆ ಹೋಗುವ ಮುಂದಿನ ಸಿನಿಮಾ ಯಾವುದು? ದಟ್ ಈಸ್ ಅಶ್ವತ್ಥಾಮ. ಹೌದು, ಅನೂಪ್ ಭಂಡಾರಿ ಅವರು ಈ ಒಂದು ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದರು. ಆದರೆ ಈ ಸಿನಿಮಾದ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೆದೋಗಿದೆ. ಇದರ ಕತೆ ಕೂಡ ಸುದೀಪ್ ಸರ್ ಕೇಳಿದ್ದು ಸಿನಿಮಾವನ್ನು ಒಪ್ಕೊಂಡಿದ್ದಾರೆ. ಮತ್ತು ಸುದೀಪ್ ಫ್ಯಾನ್ಸ್ಗೆ ಇದು ತುಂಬಾ ಸ್ಪೆಷಲ್ ಸಿನಿಮಾ. ಯಾಕೆ ಅಂದರೆ ಕಿಚ್ಚ ಸುದೀಪ್ ರವರ ಫಾರ್ ದಿ ಫಸ್ಟ್ ಹಿಸ್ಟೋರಿಕಲ್ ಸಿನಿಮಾ. ಸುದೀಪ್ ರವರನ್ನ ನೀವು ಹಿಸ್ಟೋರಿಕಲ್ ಕ್ಯಾರೆಕ್ಟರ್ಸ್ಗಳಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ನೋಡಿರ್ತೀರ, ಆದರೆ ಅದು ಸೈಡ್ ರೋಲ್ ಬಗ್ಗೆ. ಆದರೆ ಎಕ್ಸಾಕ್ಟ್ಲಿ ಒಂದು ಹೀರೋ ಆಗಿ ಗೆಸ್ಟ್ ರೋಲ್ನ ಬಿಟ್ಟು ಹೀರೋ ಆಗಿ ಸಿನಿಮಾನ ಮಾಡ್ತಾ ಇರ್ತಕ್ಕಂಥದ್ದು ಫಾರ್ ದಿ ಫಸ್ಟ್ ಟೈಮ್. ದಟ್ ಈಸ್ ಅಶ್ವತ್ಥಾಮ. ಅಶ್ವತ್ಥಾಮ ಸ್ಟೋರಿ ಒಂದು ರಿಯಲ್ ಇನ್ಸಿಡೆಂಟ್ ಬಗ್ಗೆ. ದ್ರೋಣನ ಮಗನ ಅಶ್ವತ್ಥಾಮನ ಕಥೆಯೇ ಈ ಒಂದು ಸಿನಿಮಾದ ಸ್ಟೋರಿ ಆಗೈತೆ. ಈ ನಡುವೆ ಅನೂಪ್ ಭಂಡಾರಿ ಅವರು ಏನೇನು ಸೇರಿಸ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕು.
ಡೆಫಿನೆಟ್ಲಿ BRB ಫಸ್ಟ್ ಬ್ಲಡ್ ಬಂದು BRB ಸೆಕೆಂಡ್ ಬ್ಲಡ್ ಬಂದ ನಂತರ ಈ ಒಂದು ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗತ್ತೆ. ಹಾಗಾದರೆ 2030ನೇ ಇಸ್ವಿಯಲ್ಲಿ ಈ ಒಂದು ಸಿನಿಮಾನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಿಲ್ಲರಂಗ ಭಾಷಾದಲ್ಲಿ ಮುಂದೆ ಏನು ಆಗುತ್ತೆ ಅನ್ನೋದನ್ನು ಹೇಳ್ತಾ ಇರೋ ಅನೂಪ್ ಭಂಡಾರಿ ಈ ಒಂದು ಸಿನಿಮಾದಲ್ಲಿ ಹಿಂದೆ ಏನಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಅವ್ರು ಬಿಟ್ಟಿರೋ ಥೀಮ್ ಪೋಸ್ಟರ್ಸ್ ಮಾತ್ರ ನೀವು ಇಲ್ಲಿ ನೋಡೋಕ್ಕಾಗೋದು. ಇದರ ಬಗ್ಗೆ ಮತ್ತೆ ಒಂದು ನ್ಯೂಸ್ ಬಂದಾಗ ಮಾತಾಡುವ. ಅಲ್ಲಿವರೆಗೂ ಗುಡ್ ಬಾಯ್. ಬನ್ನಿ ಮುಂದೆ ಹೋಗುವ. ದ ನೆಕ್ಸ್ಟ್ ಮೂವಿ ಈಸ್ ಕಿಚ್ಚ ಸುದೀಪ್ ರಾಮ್ ಕಾಮ್ ಸಿನಿಮಾ. ಈ ರಾಮ್ ಕಾಮ್ ಬಗ್ಗೆ ಒಂದು ವರ್ಷದಿಂದ ಚರ್ಚೆ ಆಗ್ತಾನೆ ಇದೆ. ಆದರೆ ಫೈನಲ್ ಔಟ್ಪುಟ್ ಮಾತ್ರ ರಿಯಾಲಿಟಿ ಶೋದಲ್ಲಿ ಹೊರಗಡೆ ಬಂದಿದೆ. ಆದರೆ ಅದ್ರ ಬಗ್ಗೆ ಜನ ಮಾತಾಡ್ತಾ ಇಲ್ಲ, ಯಾಕೆ ಅಂತ ಕೂಡ ಗೊತ್ತಿಲ್ಲ. ಕಿಚ್ಚ ಸುದೀಪ್ ರವರು ಬಹಳ ವರ್ಷಗಳ ನಂತರ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾನ ಮಾಡ್ತಾ ಇದ್ದಾರೆ. ಈ ಒಂದು ಸಿನಿಮಾ 2026ರಲ್ಲಿ ರಿಲೀಸ್ ಆಗ್ತಾ ಇದೆ. ಬಿಲ್ಲ ರಂಗ ಭಾಷಾ ಟೈಮ್ ಜಾಸ್ತಿ ತಗೊಳುತ್ತೆ ಅಂತ ಅದರೊಳಗಡೆ ಇನ್ನೊಂದು ಸಿನಿಮಾ ಮಾಡೋ ಪ್ಲ್ಯಾನಿಂಗನ್ನು ಕಿಚ್ಚ ಸುದೀಪ್ ಅವರು ಮಾಡ್ಕೊಂಡಿದ್ದಾರೆ. ಮತ್ತು ಆ ರಾಮ್ ಕಾಮ್ ಸಿನಿಮಾದ ಡೈರೆಕ್ಟರ್ ಸಂತೋಷ್ ಆನಂದರಾಮ್, ಹಾಗೆ ಇದರ ಮ್ಯೂಸಿಕ್ ಡೈರೆಕ್ಟರ್ ತಾಮನ್, ತಮಿಳ್ ಮ್ಯೂಸಿಕ್ ಡೈರೆಕ್ಟರ್, ಇವರು ಆಲ್ರೆಡಿ ದೇ ಕಾಲ್ ಹಿಮ್ ಓಜಿ ಸಿನಿಮಾಗೆ ಮ್ಯೂಸಿಕ್ನ ಬಾರಿಸಿದ್ದಾರೆ. ಅದು ಕೂಡ ಸಾಕಷ್ಟು ವೈರಲ್ ಆಗಿದೆ, ಇನ್ನೂ ಕೂಡ ವೈರಲ್ ಆಗ್ತಾನೇ ಇದೆ. ಇವರ ಮ್ಯೂಸಿಕ್ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ನೀವು ಆಲ್ರೆಡಿ ಆ ಮ್ಯೂಸಿಕನ್ನು ಕೇಳಿರಬೇಕು, ಇಲ್ಲ ಕೇಳಲೇಬೇಕು. ಹೋಗಿ ದೇ ಕಾಲ್ ಹಿಮ್ ಓಜಿ ಅಂತ ಹೊಡೀರಿ, ಬರುತ್ತೆ. ಸಂತೋಷ್ ಆನಂದರಾಮ್ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದೆ ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ ಅವರ ಸಾಕಷ್ಟು ಸಿನಿಮಾಗಳಿಗೆ ಸಂತೋಷ್ ಆನಂದರಾಮ್ ಅವರು ಡೈರೆಕ್ಷನ್ ಕತೆ ಬರೆದು ಸಾಕಷ್ಟು ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಇದೇ ಸ್ಟೋರಿಯನ್ನು ಇದೇ ಥರ ಕಿಚ್ಚ ಸುದೀಪ್ ಅವ್ರಿಗೂ ಕೂಡ ಬರೆದಿದ್ದಾರೆ. ಆ ಸ್ಕ್ರಿಪ್ಟ್ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಆದರೆ ಒಂದಂತೂ ಸತ್ಯ, ಕಿಚ್ಚ ಸುದೀಪ್ ರವರ ನೆಕ್ಸ್ಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದು 2026ಕ್ಕೆ. ಅದು ಕಿಚ್ಚ 47 ಆಗಿರುತ್ತೆ. ಹಾಗೆ ಆ ಒಂದು ಸಿನಿಮಾ ಪಕ್ಕಾ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾನೇ ಆಗಿರುತ್ತೆ. ಕಿಚ್ಚ 47 ರಾಮ್ ಕಾಮ್ ಸಿನಿಮಾ ಆದರೆ ಕಿಚ್ಚ 48 ಬಿಲ್ಲ ರಂಗ ಭಾಷಾ ಫಸ್ಟ್ ಬ್ಲಡ್ ಆಗಿರುತ್ತೆ. ಆದರೆ ಕಿಚ್ಚ 49 KK ದಿ ಫಿಲಮ್. ಈ ಒಂದು ಸಿನಿಮಾದ ಥೀಮ್ ಪೋಸ್ಟರನ್ನು ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. 1 ಸೆಕೆಂಡ್ ಬಚ್ಚನ್ನು ನೋಡ್ದಂಗಾಯಿತು. ಕಿಚ್ಚ ಸುದೀಪ್ ರವರು ಬಹಳ ವರ್ಷಗಳ ನಂತರ ಸ್ವತಃ ಅವರ ಡೈರೆಕ್ಷನ್ನಲ್ಲಿ ಒಂದು ಸಿನಿಮಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದಕ್ಕೆ ಸ್ಕ್ರಿಪ್ಟ್ ಸೆಲೆಕ್ಷನ್ ಹಾಗೆ ಪ್ರೊಡಕ್ಷನ್ ಹೌಸ್ ಎಲ್ಲ ಕೂಡ ಸಿದ್ಧತೆಗಳು ನಡೆದೋಗಿದೆ. ಕಿಚ್ಚ ಕ್ರಿಯೇಷನ್ಸ್ ಹಾಗೆ KRG ಕನೆಕ್ಟ್ಸ್ ಜೊತೆಗೆ ಸೇರಿಕೊಂಡು ಈ ಒಂದು ಸಿನಿಮಾನ ಔಟ್ಪುಟ್ ತರ್ತಾ ಇದ್ದಾರೆ. KRG ಕನೆಕ್ಟ್ಸ್ ಜೊತೆಗೆ KRG ಸ್ಟುಡಿಯೋಸ್ ಕೂಡ ಜಾಯಿನ್ ಆಗಿದೆ. ಸುಮಾರು 10 ವರ್ಷಗಳ ನಂತರ ಕಿಚ್ಚ ಸುದೀಪ್ ಅವರು ಸ್ವತಃ ಅವರ ಡೈರೆಕ್ಷನ್ಗೆ ಮರಳ್ತಾ ಇರೋದು ಅಭಿಮಾನಿಗಳಿಗೆ ಸಾಕಷ್ಟು ಖುಷಿ ಕೊಟ್ಟಿದೆ. ಒಂದು ಕ್ರೈಮ್ ಥ್ರಿಲ್ಲರ್ ಸ್ಟೋರಿ ಇದಾಗಿರಲಿದ್ದು ಸಿನಿಮಾನ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ರಿಲೀಸ್ ಮಾಡೋ ಪ್ಲ್ಯಾನಿಂಗನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಸುದೀಪ್ ಸರ್ ಡೈರೆಕ್ಷನ್ ಅಂದ ತಕ್ಷಣ ತುಂಬ ಜನ ಇದು ಕೂಡ ರೀಮೇಕ್ ಸಿನಿಮಾ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ರಿಯಾಲಿಟಿ ಬಂದು ಇದು 101% ರೀಮೇಕ್ ಸಿನಿಮಾ ಅಲ್ಲವೇ ಅಲ್ಲ. ಸ್ವತಃ ಕಿಚ್ಚ ಸುದೀಪ್ ಅವರ ರಚನೆ ಮಾಡಿರ್ತಕ್ಕಂಥ ಒಂದು ಅದ್ಭುತ ಸಿನಿಮಾ. ಈ ಒಂದು ಸಿನಿಮಾನ ನಾವು 2029ನೇ ಇಸ್ವಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ತುಂಬಾ ಶಾರ್ಟ್ ಟೈಮಲ್ಲಿ ತುಂಬಾ ದೊಡ್ಡ ಸಿನಿಮಾ ಮಾಡೋ ಪ್ರಯತ್ನದಲ್ಲಿ ಕಿಚ್ಚ ಸುದೀಪ್ ರವರ ಸ್ಟೋರಿ ಸಿನಿಮಾಗಳಲ್ಲಿ ಇದು ಕೂಡ ಒಂದು. KK ದಿ ಫಿಲಮ್ ಇದರ ಅಪ್ಡೇಟ್ಸ್ ಬಂದಾಗ ನಾವು ಮತ್ತೆ ಮಾತಾಡುವ. ಬನ್ನಿ ಇವರ ಮುಂದಿನ ಸಿನಿಮಾ ಬಗ್ಗೆ ಹೋಗುವ. ದ ನೆಕ್ಸ್ಟ್ ಪ್ರಾಜೆಕ್ಟ್ ಈಸ್ ಮೋಸ್ಟ್ ಅವಾಂಟೆಡ್ ಕಬ್ಜಾ. ಆರ್ ಚಂದ್ರ ಅವರು ಆಲ್ರೆಡಿ ಕಬ್ಜಾ ಮಾಡಿದ್ದಾರೆ. ಈಗ ಮತ್ತೆ ಕಬ್ಜಾ ಪಾರ್ಟ್ 2 ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣ ಮಾತುಕತೆಗಳು ನಡೆದಿಲ್ಲ. ಆದರೂ ಕೂಡ ಕಬ್ಜಾ ಪಾರ್ಟ್ 2 ಅಲ್ಲಿ ಕಿಚ್ಚ ಸುದೀಪ್ ರವರೇ ಮೇನ್ ಹೀರೋ ಆಗಿ ಆಲ್ರೆಡಿ ಬಿಂಬಿಸಿದ್ದಾರೆ. ರೀಸೆಂಟಾಗಿ ಉಪೇಂದ್ರ ಅವರು ಹೇಳಿರೋ ಹಾಗೆ ಈ ಒಂದು ಪ್ರಾಜೆಕ್ಟ್ಗೆ ಇನ್ನೂ ಕೂಡ ಅವರು ಓಕೆ ಹೇಳಿಲ್ವಂತೆ. ಆದರೆ ಶಿವಣ್ಣ ಒಪ್ಕೊಂಡಿದ್ದಾರೆ. ಮತ್ತು ಕಿಚ್ಚ ಸುದೀಪ್ ರವರು ಕೂಡ ಏನು ಮಾಡ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕು. ನನಗೇನೋ ಕಿಚ್ಚ ಸುದೀಪ್ ಅವರು ಮತ್ತೆ ಚಾನ್ಸ್ ಕೊಡ್ತಾರೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಅವರೇ ರೀಸೆಂಟಾಗಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ಒಬ್ಬ ವ್ಯಕ್ತಿ ಕಲಿಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಮತ್ತು ಅವರು ಅದನ್ನು ಕಲಿತಾರೆ ಅಂತ ಕೂಡ ಆರ್ ಚಂದ್ರ ಅವ್ರ ಬಗ್ಗೆ ಹೊಗಳಿದ್ರು. ಇದ್ರ ಬಗ್ಗೆನೇ ನಾವು ಮತ್ತೆ ಅಪ್ಡೇಟ್ ಬಂದಾಗ ಮಾತಾಡಲೇಬೇಕು. ಮತ್ತೆ ಆವಾಗ ಮಾತಾಡುವ ಕಬ್ಜಾ ಪಾರ್ಟ್ 2 ಬಗ್ಗೆ. ದ ನೆಕ್ಸ್ಟ್ ಒನ್ ಈಸ್ ಬಿಲ್ಲ ರಂಗ ಭಾಷಾ ಸೆಕೆಂಡ್ ಬ್ಲಡ್. ಹೌದು, ಬಿಲ್ಲ ರಂಗ ಭಾಷಾ ಅನ್ನೋ ಸಿನಿಮಾನ 2 ಪಾರ್ಟ್ಗಳಾಗಿ ಡಿವೈಡ್ನ ಮಾಡಿದ್ದಾರೆ.
ಚಾಪ್ಟರ್ 1, ಚಾಪ್ಟರ್ 2 ಅನ್ನೋ ರೀತಿ ಬಿಲ್ಲಾರಂಗ ಭಾಷಾ ಫಸ್ಟ್ ಬ್ಲಡ್ ಮತ್ತು ಸೆಕೆಂಡ್ ಬ್ಲಡ್ ಅದರ ಮುಂದುವರೆದ ಭಾಗ ಪಾರ್ಟ್ 2 ಅಲ್ಲಿ ನಾವಿಲ್ಲಿ ನೋಡ್ಬೋದು. ಸಿನಿಮಾನ ಆಲ್ರೆಡಿ ಪಾರ್ಟ್ 2 ಆಗಿ ಬಿಲ್ಡ್ ಮಾಡಿದ್ದಾರೆ ಅಂದರೆ ಪಾರ್ಟ್ 1ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಡೆಫಿನೆಟ್ಲಿ ಒಂದು ಲೋ ಬಜೆಟಲ್ಲಿ ವಿಕ್ರಾಂತ್ ರೋಣ VFX ವರ್ಕ್ಸನ್ನು ನಾವು ನೋಡಿರೋದ್ರಿಂದ ಬಿಲ್ಲಾರಂಗ ಭಾಷಾದಲ್ಲಿ ಒಂದು ಅದ್ಭುತವಾದ ಔಟ್ಪುಟ್ಟನ್ನು ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ವಿತ್ ಬ್ಯೂಟಿಫುಲ್ ಸ್ಟೋರಿ. ಸದ್ಯಕ್ಕೆ ಬಿಲ್ಲಾರಂಗ ಭಾಷಾ ಪಾರ್ಟ್ 1 ಶೂಟಿಂಗ್ ನಡೀತಾನೆ ಇದೆ. ಈ ಒಂದು ಸಿನಿಮಾ 2027ರ ಜನವರಿ ತಿಂಗಳಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳಲಾಗಿದೆ. ಅದು ರೀಸೆಂಟ್ ಅನೌನ್ಸ್ಮೆಂಟ್ ಪ್ರಕಾರ. ಈ ಡೇಟು ಮತ್ತೆ ಎಷ್ಟು ಸಾರಿ ಪೋಸ್ಟ್ಪೋನ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕು. ಈ ಬರೋ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬಕ್ಕೆ ಅಂದರೆ 2026ರ ಸೆಪ್ಟೆಂಬರ್ 2ಗೆ ಬಿಲ್ಲಾರಂಗ ಭಾಷಾ ಸಿನಿಮಾದ ಒಂದು ವಿಜುವಲ್ ಎಡಿಟಿಂಗ್ ವಿಡಿಯೋ ಬರುತ್ತೆ ಅಂತ ಕೇಳಲಾಗ್ತಾ ಇದೆ. ಅದ್ರ ಬದಲು ಒಂದು ಸಣ್ಣ ಗ್ಲಿಂಪ್ಸ್ ಬಂದರೂ ಕೂಡ ಆಶ್ಚರ್ಯ ಪಡಬೇಕಿಲ್ಲ. ಅಪ್ಡೇಟ್ ಅಂತೂ ಕನ್ಫರ್ಮ್ ಆಗಿದೆ. ನಾವು ಮತ್ತೆ ಅವತ್ತು ಸಾಕಷ್ಟು ಸಿನಿಮಾಗಳ ಅನೌನ್ಸ್ಮೆಂಟ್ ಬಂದಾಗ, ಅಪ್ಡೇಟ್ಸ್ಗಳ ಬಂದಾಗ ಅದ್ರ ಬಗ್ಗೆ ಮಾತಾಡುವ. ಮತ್ತು ಪಾರ್ಟ್ 2 ಬಗ್ಗೆ ಬರೋಕ್ಕೂ ಮುಂಚೆ ಪಾರ್ಟ್ 1 ಔಟ್ಪುಟ್ ಬಂದಾಗ ಮತ್ತೆ ಪಾರ್ಟ್ 2 ಬಗ್ಗೆ ಮಾತಾಡುವ. ಇಲ್ಲಿಗೆ ನೆಕ್ಸ್ಟ್ ಪ್ರಾಜೆಕ್ಟ್ ಹೋಗೋಣ ಬನ್ನಿ. ದ ನೆಕ್ಸ್ಟ್ ಪ್ರಾಜೆಕ್ಟ್ ಈಸ್ ಮ್ಯಾಕ್ಸ್ ಪಾರ್ಟ್ 2. ಹೌದು, ಮ್ಯಾಕ್ಸ್ ಪಾರ್ಟ್ 1 ಬಂದಾಗಿಂದ ಮ್ಯಾಕ್ಸ್ ಪಾರ್ಟ್ 2ಗೆ ಸಾಕಷ್ಟು ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಅದರ ಬದಲಾಗಿಯೇ ಮಾರ್ಕ್ ಬಂತು ಅಥವಾ ಮ್ಯಾಕ್ಸ್ 2 ಪ್ರಾಜೆಕ್ಟ್ ಸಪ್ರೇಟಾಗಿ ಇದೆಯೋ ಗೊತ್ತಿಲ್ಲ. ಆದರೆ ರೀಸೆಂಟಾಗಿ ಡೈರೆಕ್ಟರ್ ಹೇಳಿರೋ ಪ್ರಕಾರ ಮತ್ತು ಅಭಿಮಾನಿಗಳು ಕೂಡ ಕಾಯ್ತಾ ಇರೋ ಪ್ರಕಾರ ಮ್ಯಾಕ್ಸ್ ಪಾರ್ಟ್ 2 ಬಂದೇ ಬರುತ್ತೆ ಅನ್ನೋ ಒಂದು ದೊಡ್ಡ ನಂಬಿಕೆ ಅಭಿಮಾನಿಗಳಲ್ಲಿದೆ. ವಿತಿನ್ 3 ಮಂತ್ಸಲ್ಲಿ ಒಂದು ಸಿನಿಮಾ ಕೊಡೋದಾದರೆ ಡೆಫಿನೆಟ್ಲಿ ಈ ಪ್ರಾಜೆಕ್ಟಿಗೆ ಕಿಚ್ಚ ಸುದೀಪ್ ಅವರು ಓಕೆ ಹೇಳ್ತಾರೆ. ಈ ಪ್ರಾಜೆಕ್ಟು ಅಫಿಷಿಯಲಿ ಅನೌನ್ಸ್ಮೆಂಟ್ ಆಗಿಲ್ಲ, ಆದರೆ ಇದರ ಸ್ಕ್ರಿಪ್ಟ್ ವರ್ಕ್ ಮತ್ತು ಇದರ ಪ್ರೋಸೆಸ್ ನಡೀತಾ ಇದೆ ಅನ್ನೋ ಒಂದು ಮಾಹಿತಿ ಖಂಡಿತ ಇದೆ. ಒಂದೇ ಒಂದು ಅವಕಾಶ ಕೊಟ್ಟರೆ ಮತ್ತೆ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯನ್ ಅವರು ಆಕಾಡಕ್ಕೆ ಬರ್ತಾರೆ. ಮ್ಯಾಕ್ಸ್ ಪಾರ್ಟ್ 2 ಕೂಡ ಬಂದೇ ಬರುತ್ತೆ. ಅದು ಅನ್ಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆದಾಗ ಮತ್ತೆ ಮಾತಾಡುವ. ಮುಂದಿನ ಪ್ರಾಜೆಕ್ಟ್ ಅಂತ ಬಂದರೆ ಕಿಚ್ಚ ಸುದೀಪ್ ಅವರ ಒನ್ ಆಫ್ ದಿ ಬಿಗ್ಗೆಸ್ಟ್ ಸಿನಿಮಾ ಗ್ಲೋಬಲ್ ಮೂವಿ ಪಾಕ್. ಹೌದು, ಈ ಒಂದು ಸಿನಿಮಾದ ಡೈರೆಕ್ಟರ್ ಕೂಡ ಆರ್ ಚಂದ್ರ ಅವರೇ ಆಗಿರ್ತಾರೆ. ಇದನ್ನು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಆದರೆ ಇದರ ಸ್ಟೋರಿ ಬರೆದಿರೋದು ರಾಜಮೌಳಿ ಅವರ ತಂದೆ. ಬಾಹುಬಲಿ, RRR ಇಂತಹ ಬೇಕಾದಷ್ಟು ದೊಡ್ಡ ದೊಡ್ಡ ಸ್ಟೋರಿಗಳನ್ನು ಬರೆದು ಬ್ಲಾಕ್ ಬಸ್ಟರ್ ಕೊಟ್ಟಂಥ ಒಬ್ಬ ರೈಟರ್ ಈ ಒಂದು ಸ್ಟೋರಿನ ಬರೆದಿದ್ದಾರೆ. ಬೇಸ್ಡ್ ಆನ್ ರಿಯಲ್ ಇನ್ಸಿಡೆಂಟ್. ಹೌದು, ಪಾಕ್ ಅನ್ನೋದು ಜಮ್ಮು ಕಾಶ್ಮೀರದಲ್ಲೇ ಒಂದು ಆರ್ಮಿ ಕ್ಯಾರೆಕ್ಟರ್. ಕಿಚ್ಚ ಸುದೀಪ್ ಅವರು ಹೆಬ್ಬುಲಿ ನಂತರ ಮತ್ತೆ ಒಂದು ಆರ್ಮಿ ಕ್ಯಾರೆಕ್ಟರಲ್ಲಿ ಕಾಣಿಸ್ಕೊಳ್ತಾ ಇರೋದು ಅಭಿಮಾನಿಗಳಿಗೆ ತುಂಬಾ ಖುಷಿ ಕೊಡೋ ವಿಚಾರ. ಆದರೆ ಇಷ್ಟು ದೊಡ್ಡ ಸ್ಕ್ರಿಪ್ಟನ್ನು, ಇಷ್ಟು ದೊಡ್ಡ ಸ್ಟೋರಿಯನ್ನು ಆರ್ ಚಂದ್ರ ಅವರು ಕಬ್ಜಾ ಥರ ಡೈರೆಕ್ಷನ್ ಮಾಡದೇ ಇದ್ದರೆ ಸಾಕು ಅನ್ನೋದೇ ಅಭಿಮಾನಿಗಳ ಆಸೆ. ಮತ್ತು ಇವರು ಡೈರೆಕ್ಷನ್ ಮಾಡಬಾರ್ದು ಅನ್ನೋದು ಕೂಡ ಅಭಿಮಾನಿಗಳ ಆಸೆ. ಕಿಚ್ಚ ಸುದೀಪ್ ಅವರು ಅಭಿಮಾನಿಗಳ ಆಸೆಯನ್ನು ಈಡೇರಿಸೋದೇ ಆದರೆ ಆರ್ ಚಂದ್ರ ಅವರ ಡೈರೆಕ್ಷನ್ನಲ್ಲಿ ಕಬ್ಜಾ ಪಾರ್ಟ್ 2 ಕೂಡ ಬರೋದಿಲ್ಲ, ಹಾಗೆ ಪಾಕ್ ಸಿನಿಮಾ ಕೂಡ ಬರೋದಿಲ್ಲ. ಅದರಲ್ಲೂ ಆರ್ ಚಂದ್ರ ಅವರ ಡೈರೆಕ್ಷನ್ನಲ್ಲಿ ಯಾವ ಸಿನಿಮಾಗಳು ಕೂಡ ಬರೋದಿಲ್ಲ. ಇದ್ರ ಬಗ್ಗೆ ಮತ್ತೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದಾಗ ಮತ್ತೆ ಮಾತಾಡುವ. ಅಲ್ಲಿವರೆಗೂ ಇದಕ್ಕೆ ಬ್ರೇಕ್ ಇರಲಿ. ದಿ ನೆಕ್ಸ್ಟ್ ಪ್ರಾಜೆಕ್ಟ್ ಈಸ್ ಕಿಚ್ಚ ಸುದೀಪ್ ಹಾಗೂ ರಿಷಬ್ ಶೆಟ್ಟಿ ಅವರ ಡೈರೆಕ್ಷನ್ನಲ್ಲಿ ಬರ್ತಾ ಇರೋ ಸಿನಿಮಾ. ಹೌದು, ರೀಸೆಂಟಾಗಿ ಕಿಚ್ಚ ಸುದೀಪ್ ಅವರನ್ನು ರಿಷಬ್ ಶೆಟ್ಟಿ ಮತ್ತು ಅವರ ಹೆಂಡತಿ ಭೇಟಿಯಾಗಿದ್ದರು. ರೀಸೆಂಟಾಗಿ ಅವರ ಇಡೀ ಫ್ಯಾಮಿಲಿ ಇವರನ್ನು ಭೇಟಿಯಾಗಿದ್ದನ್ನು ನೋಡಿ ಕಿಚ್ಚ ಸುದೀಪ್ ಫ್ಯಾನ್ಸ್ ಮತ್ತು ತುಂಬ ಜನ ಈ ಒಂದು ಪ್ರಾಜೆಕ್ಟ್ ಬಂದೇ ಬರುತ್ತೆ, ಅವರ ಡೈರೆಕ್ಷನಲ್ಲಿ ಕಿಚ್ಚ ಸುದೀಪ್ ಅವರ ಜೊತೆ ಸಿನಿಮಾ ಮಾಡುವುದಾಗಿಯೇ ಭೇಟಿ ಮಾಡಿದ್ದಾರೆ ಅನ್ನೋ ಮಾತುಗಳು ಸಾಕಷ್ಟು ಬರ್ತಾ ಇದ್ದಾವೆ. ರಿಷಬ್ ಶೆಟ್ಟಿ ಅವರೇ ಸ್ವತಃ ಎಷ್ಟೋ ಸ್ಟೇಜ್ಗಳಲ್ಲಿ ಹೇಳ್ಕೊಂಡಿದ್ದಾರೆ, ನಾನು ಕಿಚ್ಚ ಸುದೀಪ್ ಅವರ ಫ್ಯಾನ್ ಬಾಯ್, ನಾನು ಅಭಿಮಾನಿಗಳ ಪರವಾಗಿ ಬಂದಿದ್ದೀನಿ. ಹೀಗೆ ಅವರ ಫ್ಯಾನ್ ಬಾಯ್ ಮೂಮೆಂಟ್ಸನ್ನು ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದಾರೆ. ಎಷ್ಟೇ ದೊಡ್ಡ ಅಭಿಮಾನಿಯಾದರೂ ಅಭಿಮಾನಿಗೆ ಅವರ ಹೀರೋಗೆ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಆ ಒಂದು ಆಸೆ ಆದಷ್ಟು ಬೇಗ ಈಡೇರಲಿ ಅನ್ನೋದೇ ಅಭಿಮಾನಿಗಳ ಆಸೆ. ಸದ್ಯಕ್ಕೆ ಈ ಪ್ರಾಜೆಕ್ಟ್ ಬಗ್ಗೆ ಇನ್ನೂ ಅಫಿಷಿಯಲ್ ಆಗಿ ಯಾವುದೇ ರೀತಿಯ ಅನೌನ್ಸ್ಮೆಂಟನ್ನು ಮಾಡಿಲ್ಲ, ಆದರೆ ಪಕ್ಕ ಒಂದು ಸಿನಿಮಾ ಬಂದೇ ಬರುತ್ತೆ, ಯಾವಾಗ ಅಂತ ಗೊತ್ತಿಲ್ಲ. ಮುಂದಿನ ಪ್ರಾಜೆಕ್ಟ್ ಅಂತ ಬಂದರೆ ರಕ್ಷಿತ್ ಶೆಟ್ಟಿ ಅವರ ಡೈರೆಕ್ಷನ್ನಲ್ಲಿ ಬರಬೇಕಾಗಿರೋ ಕಿಚ್ಚ ಸುದೀಪ್ ರವರ ಸಿನಿಮಾ, ದಟ್ ಈಸ್ ಥಗ್ಸ್ ಆಫ್ ಮಾಲ್ಗುಡಿ. ಥಗ್ಸ್ ಆಫ್ ಮಾಲ್ಗುಡಿ ಸಿನಿಮಾ 2017ರಲ್ಲಿ ಅನೌನ್ಸ್ಮೆಂಟ್ ಆಗಿತ್ತು, ಆದರೆ 2018ರಲ್ಲಿ ಅದು ಕನ್ಫರ್ಮೇಷನ್ ಆಯಿತು. ಈ ಒಂದು ಸ್ಟೋರಿ 1840ನೇ ಇಸ್ವಿಯಿಂದ 1870ನೇ ಇಸ್ವಿವರೆಗೂ ನಡೀತಕ್ಕಂಥ ಒಂದು ರಿಯಲ್ ಇನ್ಸಿಡೆಂಟ್ ಆಗಿರುತ್ತೆ.
ಮತ್ತು ವರ್ಲ್ಡ್ ವಾರ್ 2 ಮತ್ತು ನಮಗೆ ಸ್ವತಂತ್ರ ಸಿಕ್ಕಂಥ ಎರ ಬಗ್ಗೆ ಕೂಡ ಈ ಒಂದು ಸಿನಿಮಾದಲ್ಲಿ ಸ್ಟೋರಿ ಇರುತ್ತೆ ಅಂತ ರಕ್ಷಿತ್ ಶೆಟ್ಟಿ ಅವರು ಆಲ್ರೆಡಿ ಹೇಳಿದ್ದಾರೆ. ಎಲ್ಲ ಕೂಡ ಓಕೆ ಆದಮೇಲೆ ರಕ್ಷಿತ್ ಶೆಟ್ಟಿ ಅವರು ಕೂಡ ಬ್ಯುಸಿ ಆದರು, ಹಾಗೆ ಕಿಚ್ಚ ಸುದೀಪ್ ಅವರು ಕೂಡ ಬ್ಯುಸಿ ಆದರು. ಈಗ ಅವರಿಬ್ಬರಿಗೂ ಸಾಲು ಸಾಲು ಸಿನಿಮಾಗಳು ಆಲ್ರೆಡಿ ರೆಡಿ ಇದ್ದಾವೆ, ಅವುಗಳನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದರೆ ರೀಸೆಂಟಾಗಿ ರಕ್ಷಿತ್ ಶೆಟ್ಟಿ ಅವರು ಹೇಳಿರೋ ಪ್ರಕಾರ ಈ ಒಂದು ಪ್ರಾಜೆಕ್ಟ್ ಅನ್ನೋದು 100% ಔಟ್ಪುಟ್ ಆಗಿ ಬಂದೇ ಬರುತ್ತೆ. ಆದರೆ ಸುದೀಪ್ ಸರ್ ಕೂಡ ಬ್ಯುಸಿ ಇರೋದ್ರಿಂದ ಅದ್ರ ಬಗ್ಗೆ ನಾನೇನು ಮಾಡೋಕ್ಕಾಗಿಲ್ಲ. ಸದ್ಯಕ್ಕೆ ರಕ್ಷಿತ್ ಶೆಟ್ಟಿ ಅವರು ಕೂಡ ಬ್ಯುಸಿಯಾಗಿದ್ದಾರೆ. ಮತ್ತು ಕಿಚ್ಚ ಸುದೀಪ್ ಅವರು ಕೂಡ ಇದನ್ನು ಹೇಳ್ತಾರೆ. ರಕ್ಷಿತ್ ಶೆಟ್ಟಿ ಅವರು ಆಲ್ರೆಡಿ ಸುಮಾರು ಸಿನಿಮಾಗಳನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಅವರು ಅದ್ರ ಬಗ್ಗೆ ಫೋಕಸ್ ಮಾಡಲಿ, ನಾವು ಖಂಡಿತ ಅವಕಾಶ ಬಂದಾಗ ಮತ್ತೆ ಸಿನಿಮಾನ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಒಂದು ಪ್ರಾಜೆಕ್ಟನ್ನು 100% ಎಕ್ಸ್ಪೆಕ್ಟ್ ಮಾಡ್ಬೋದು, ಆದರೆ ಯಾವ ಕಾಲಘಟ್ಟದಲ್ಲಿ ಈ ಒಂದು ಸಿನಿಮಾ ಅಫಿಷಿಯಲ್ ಆಗಿ ಬರುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕು. ದಿ ನೆಕ್ಸ್ಟ್ ಪ್ರಾಜೆಕ್ಟ್ ಈಸ್ ಬಚ್ಚನ್ 2. ಹೌದು, ಬಚ್ಚನ್ ಪಾರ್ಟ್ 1 ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಹೊಸ ಇತಿಹಾಸನ ಬರೆದಿತ್ತು. ಈ ಒಂದು ಸಿನಿಮಾ ಮಾಡಿರೋ ದಾಖಲೆಗಳು ಒಂದೆರಡಲ್ಲ, ಡೇ 1ನಲ್ಲಿ ರೆಕಾರ್ಡ್ ಮಾಡಿತ್ತು, ಡಬಲ್ ಥಿಯೇಟರ್ ಕಾನ್ಸೆಪ್ಟನ್ನು ಇಂಟ್ರಡ್ಯೂಸ್ ಮಾಡಿತ್ತು, ಮತ್ತು ವೀಕೆಂಡಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಮಾಡಿತ್ತು. ಕನ್ನಡದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಸಿನಿಮಾ 200ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿತ್ತು. ಹೀಗೆ ಹೇಳ್ತಾ ಹೋದರೆ ಸಾಕಷ್ಟು ರೆಕಾರ್ಡ್ಸ್ಗಳು ಬಚ್ಚನ್ ಸಿನಿಮಾದಲ್ಲೇ ಇದ್ದಾವೆ. ಹಾಗೆ ಕಿಚ್ಚ ಸುದೀಪ್ ರವರು ಹೇಳಿರೋ ಹಾಗೆ ಮತ್ತು ಡೈರೆಕ್ಟರ್ ಶಶಾಂಕ್ ಅವರು ಕೂಡ ಹೇಳಿರೋ ಹಾಗೆ ಬಚ್ಚನ್ ಪಾರ್ಟ್ 2 ಸಿನಿಮಾನ ಮಾಡೇ ಮಾಡ್ತೀನಿ ಅಂತ ಅದರ ಅಫಿಷಿಯಲ್ ಲೋಗೋ ಕೂಡ ರಿಲೀಸ್ ಮಾಡಿದರು. ಫ್ಯಾನ್ಸ್ಗಳು ಕೂಡ ಆ ಒಂದು ಲೋಗೋ ತಗೊಂಡು ಫ್ಯಾನ್ ಮೇಡ್ ಪೋಸ್ಟರ್ಸ್ಗಳನ್ನು ಕೂಡ ಮಾಡಿದರು. ಈಗಾಗಲೇ ಆ ಒಂದು ಸಿನಿಮಾದ ಬಗ್ಗೆ ಮಾತಾಡಿ ಸಾಕಷ್ಟು ವರ್ಷಗಳೇ ಆಗಿವೆ. ಪಾರ್ಟ್ 2 ಬಗ್ಗೆ ಇನ್ನೂ ಕೂಡ ಅಫಿಷಿಯಲ್ ಅನೌನ್ಸ್ಮೆಂಟ್ ಕನ್ಫರ್ಮೇಷನ್ ಬಂದರೂ ಕೂಡ ಇಬ್ಬರೂ ಕೂಡ ಸಖತ್ ಬ್ಯುಸಿಯಾಗಿದ್ದಾರೆ. ಡೈರೆಕ್ಟರ್ ಶಶಾಂಕ್ ಅವರು ಹಾಗೆ ಕಿಚ್ಚ ಸುದೀಪ್ ಅವರು, ಇವರಿಬ್ಬರ ನಡುವೆ ಒಂದು ಸ್ಪೇಸ್ ಬಂದು ಒಂದು ಮೀಟ್ ಆದಾಗ ಖಂಡಿತ ಬಚ್ಚನ್ ಪಾರ್ಟ್ 2 ಎಕ್ಸ್ಪೆಕ್ಟ್ ಮಾಡ್ಬೋದು. ಕಿಚ್ಚ ಸುದೀಪ್ ರವರ ಮುಂಬರುವ ಸಿನಿಮಾಗಳಲ್ಲಿ ಇನ್ನೊಂದು ಬಿಗ್ ಪ್ರಾಜೆಕ್ಟ್ ಅಂತ ಬಂದರೆ ಮನಾಡು ವೆಂಕಟ್ ಪ್ರಭು ಅವರ ಡೈರೆಕ್ಷನಲ್ಲಿ ಬರ್ತಾ ಇರೋ ಸಿನಿಮಾ. ಹೌದು, ಕಿಚ್ಚ ಸುದೀಪ್ ರವರು ಬರ್ತ್ಡೇಗೂ ಮುಂಚೆನೇ ಒಂದು ಅನೌನ್ಸ್ಮೆಂಟ್ ಮಾಡಿದರು. ಸ್ವತಃ ಅವರೇ ಅವರ ಬಾಯಲ್ಲೇ ಹೇಳಿದರು, ಮನಾಡು ವೆಂಕಟ್ ಪ್ರಭು ಅವರ ಜೊತೆ ಒಂದು ಸಿನಿಮಾದ ಸ್ಕ್ರಿಪ್ಟ್ ಆಲ್ರೆಡಿ ಓಕೆ ಆಗಿದೆ, ಅದರ ಪ್ರೋಸೆಸ್ ಕೂಡ ನಡೀತಾ ಇದೆ, ಅದರ ಕಂಪ್ಲೀಟ್ ಔಟ್ಪುಟ್ ಬಂದಾಗ ಅದರ ಅಫಿಷಿಯಲ್ ಅನೌನ್ಸ್ಮೆಂಟನ್ನು ಮಾಡ್ತೀವಿ ಅಂತ ಹೇಳಿದರು. ಇದಾದ ಬಳಿಕ ಸಾಕಷ್ಟು ನ್ಯೂಸ್ಗಳಲ್ಲಿ ಸಾಕಷ್ಟು ಆರ್ಟಿಕಲ್ಗಳಲ್ಲಿ ಕೂಡ ಈ ಒಂದು ಸಿನಿಮಾ ಬಗ್ಗೆ ಸಾಕಷ್ಟು ಸದ್ದು ಮಾಡಿತ್ತು. ಮನಾಡು ವೆಂಕಟ್ ಪ್ರಭು ಅನ್ನೋರು ಸಾಮಾನ್ಯ ಡೈರೆಕ್ಟರ್ ಅಂತೂ ಅಲ್ಲ, ಇವರು ಸಾಕಷ್ಟು ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ಕೂಡ ಮಾಡಿದ್ದಾರೆ. ಕಿಚ್ಚ ಸುದೀಪ್ ರವರು ಮತ್ತು ಮನಾಡು ವೆಂಕಟ್ ಪ್ರಭು ಅವರು ಭೇಟಿ ಮಾಡಿದಾಗ ಆ ಒಂದು ಸ್ಕ್ರಿಪ್ಟ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಇದು ಆಲ್ಮೋಸ್ಟ್ ಫೈನಲ್ ಆಗಿದೆ, ಆದರೆ ಅಫಿಷಿಯಲ್ ಅನೌನ್ಸ್ಮೆಂಟ್ಗೆ ನಾವು ಕಾಯ್ತಾ ಇದ್ದೀವಿ. ಮನಾಡು ವೆಂಕಟ್ ಪ್ರಭು ಅವರ ರೀಸೆಂಟ್ ಸಿನಿಮಾ ಅಂತ ಬಂದರೆ ದಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್, ದಳಪತಿ ವಿಜಯ್ ಅವರಿಗೆ ಡೈರೆಕ್ಷನ್ ಮಾಡಿ ಇವಾಗ ಪಾರ್ಟಿ ಅಂತ ಇನ್ನೊಂದು ಸಿನಿಮಾಗೆ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ನಿಮಗಿವಾಗ ಆಲ್ರೆಡಿ ಒಂದು ಐಡಿಯಾ ಸಿಕ್ಕಿರುತ್ತೆ ಯಾವ ರೀತಿ ಸ್ಟೋರಿಯನ್ನು ಇವರು ಬಿಲ್ಡ್ ಮಾಡಿರ್ತಾರೆ ಅಂತ. ಇದರ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಾಗ ಇದ್ರ ಬಗ್ಗೆ ನಾವು ಮತ್ತೆ ಮಾತಾಡುವ. ಅಲ್ಲಿವರೆಗೂ ಮುಂದಿನ ಸಿನಿಮಾ ಬಗ್ಗೆ ಹೋಗುವ ಬನ್ನಿ. ನೆಕ್ಸ್ಟ್ ಪ್ರಾಜೆಕ್ಟ್ ಅಂತ ಬಂದರೆ ಕನ್ನಡದ ಮೋಸ್ಟ್ ಅವಾಂಟೆಡ್ ಕಾಂಬೋ ಹೊಂಬಾಳೆ ಫಿಲ್ಮ್ಸ್ ಎಕ್ಸ್ ಕಿಚ್ಚ ಸುದೀಪ್. ಹೌದು, ಕಿಚ್ಚ ಸುದೀಪ್ ರವರು ಮತ್ತು ಹೊಂಬಾಳೆ ಫಿಲ್ಮ್ಸ್ ಅವರ ಜೊತೆ ಒಂದು ಸಿನಿಮಾ ಆಲ್ರೆಡಿ ಓಕೆ ಆಗಿತ್ತು, ಆದರೆ ಅದು ಕಾರಣಾಂತರಗಳಿಂದ ಆಗಲಿಲ್ಲ. ಆದರೆ ಹೊಂಬಾಳೆ ಫಿಲ್ಮ್ಸ್ ಅವರಿಗೆ ಮತ್ತು ಕಿಚ್ಚ ಸುದೀಪ್ ಅವರಿಗೆ ಒಂದು ಬಾಂಡಿಂಗ್ ಅಂತ ಇದೆ. ಆ ಒಂದು ಪ್ರಾಜೆಕ್ಟ್ ಅನ್ನೋದು ಯಾವಾಗ ಔಟ್ಪುಟ್ ಆಗುತ್ತೆ, ಯಾವಾಗ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಆದರೆ ಹೊಂಬಾಳೆ ಫಿಲ್ಮ್ಸ್ ಅವರ ಡೈರೆಕ್ಷನ್ನಲ್ಲಿ ಅವರ ಒಂದು ಪ್ರೊಡಕ್ಷನ್ನಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಸಿನಿಮಾ ಬರೋದಂತೂ ಕನ್ಫರ್ಮ್. ಕಿಚ್ಚ ಸುದೀಪ್ ರವರು ಆಲ್ರೆಡಿ ಪರ್ಫಾರ್ಮೆನ್ಸ್ ಮಾಡಿರ್ತಕ್ಕಂಥ ಇನ್ನೊಂದು ಸಿನಿಮಾ ಬಗ್ಗೆ ನಾವು ಮಾತಾಡಲೇಬೇಕು. ಅದೇ ಮಲಯಾಳಂನ ಉಯಿರ್ ಸಿನಿಮಾ. ಟೀಸರ್ ಬಿಟ್ಟಾಗ ಕಿಚ್ಚ ಸುದೀಪ್ ಅವರ ಫೋಟೋ ಈ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದು ಸಖತ್ ಸೌಂಡ್ ಮಾಡಿತ್ತು. ಉಯಿರ್ ಸಿನಿಮಾ ಜೂನ್ 26ಕ್ಕೆ 2026ಕ್ಕೆ ಆಲ್ರೆಡಿ ರಿಲೀಸ್ ಆಗಿದೆ. ಈ ಒಂದು ಸಿನಿಮಾನ ಯಾರಾದರೂ ನೋಡಿದರೆ ದಯವಿಟ್ಟು ಹೇಳಿ ಕಿಚ್ಚ ಸುದೀಪ್ ಅವರು ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಾರೋ ಇಲ್ವೋ ಅಂತ. ಬನ್ನಿ ಕಿಚ್ಚ ಸುದೀಪ್ ಅವರ ಮುಂದಿನ ಸಿನಿಮಾ ಕಡೆ ಹೋಗುವ. ನೆಕ್ಸ್ಟ್ ಪ್ರಾಜೆಕ್ಟ್ ಅಂತ ಬಂದರೆ ಅದು ಕಿಚ್ಚ ಸುದೀಪ್ ಹಾಗೂ ರಾಜಮೌಳಿ ಕಾಂಬೋ ಅವರ ಈಗ 2. ಹೌದು, ಈಗ ಪಾರ್ಟ್ 2 ಸಿನಿಮಾ ನೀವು ನೋಡಲೇಬೇಕು ಅಂತ ಕಾಯ್ಕೊಂಡಿರ್ತೀರ. ಯಾಕಂದರೆ ಈಗ ಪಾರ್ಟ್ 1 ಲಾಸ್ಟಲ್ಲಿ ಐ ಆಮ್ ಬ್ಯಾಕ್ ಅಂತ ಬರುತ್ತೆ. ಈ ಒಂದು ಬ್ಯಾಕ್ ಅಂತ ಬಂದಿರೋದ್ರಿಂದ ಕಿಚ್ಚ ಸುದೀಪ್ ರವರ ಮತ್ತು ರಾಜಮೌಳಿ ಅವರ ಕಾಂಬೋ ಬಂದೇ ಬರುತ್ತೆ ಅನ್ನೋ ಸದ್ದು ಇನ್ನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕಮ್ಮಿನೇ ಆಗಿಲ್ಲ. ಇದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ.
ಒಂದು ವೇಳೆ ಈಗ 2 ಬರುತ್ತೆ ಅನ್ನೋದಾದರೆ ಅದರಲ್ಲಿ ಕಿಚ್ಚ ಸುದೀಪ್ ಅವರು ಇರ್ತಾರವೋ ಇಲ್ವೋ ಅನ್ನೋದು ಕೂಡ ಡೌಟ್ ಆಗಿದೆ. ಯಾಕಂದರೆ ಅದರಲ್ಲಿ ಕಿಚ್ಚ ಸುದೀಪ್ ಅವರು ಸತ್ತೋಗಿರ್ತಾರೆ. ಮತ್ತು ರೀಸೆಂಟಾಗಿ ರಾಜಮೌಳಿಯವರು ಹೇಳಿರೋ ಪ್ರಕಾರ ಈಗ 2 ಸಿನಿಮಾ ಮಾಡೋದಕ್ಕೆ ನೊಣ ಸಾಕು ಅಂತ ಹೇಳಿದ್ದಾರೆ. ಇದನ್ನು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆದಾಗ ಇದ್ರ ಬಗ್ಗೆ ನಾವು ಮಾತಾಡುವ. ಮತ್ತು ಕಿಚ್ಚ ಸುದೀಪ್ ಅವರು ಇಲ್ಲದೇ ನಾವು ಈಗ ಸಿನಿಮಾನ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಕಿಚ್ಚ ಸುದೀಪ್ ರವರಿಗೆ ಬ್ಲಾಕ್ ಬಸ್ಟರ್ ಸಿನಿಮಾನ ಕೊಟ್ಟಂಥ ಯೋಗರಾಜ್ ಭಟ್ ಅವರು ರಂಗ SSLC ಮೂವಿನ ಡೈರೆಕ್ಷನ್ ಮಾಡಿದ್ಮೇಲೆ ಮತ್ತೆ ಸುದೀಪ್ ಸರ್ ಸೂಪರ್ ಸ್ಟಾರ್ ಆದಮೇಲೆ ಯಾವುದೇ ಸಿನಿಮಾನ ಡೈರೆಕ್ಷನ್ ಮಾಡಿಲ್ಲ. ಆದರೆ ಯೋಗರಾಜ್ ಭಟ್ ಅವರು ಒಂದು ಇಂಟರ್ವ್ಯೂವಲ್ಲಿ ಹೇಳಿರೋ ಹಾಗೆ ಸುದೀಪ್ ಸರ್ಗೆ ಅಂತ ಒಂದು ಸಿನಿಮಾದ ಪ್ರಾಜೆಕ್ಟ್ ರೆಡಿ ಇದೆ ಅಂತ ಹೇಳಿದರು. ಇದ್ರ ಬಗ್ಗೆ ಮಾತುಕತೆಗಳು ಆಗಿರ್ಬೋದು, ಆಗದೇ ಇರ್ಬೋದು. ಆದರೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಆದಾಗ ನಾವು ಮತ್ತೆ ಇವ್ರ ಬಗ್ಗೆ ಮಾತಾಡುವ. ಕನ್ನಡದ ಅದ್ಭುತ ಡೈರೆಕ್ಟರ್ ಸಿಂಪಲ್ ಸುನಿ ಅವರು ಕೂಡ ಕಿಚ್ಚ ಸುದೀಪ್ ಅವರಿಗೆ ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳಿದರು. ಸ್ವತಃ ಸಿಂಪಲ್ ಸುನಿ ಅವರೇ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ನಾನು ಸುದೀಪ್ ಸರ್ಗೆ ಅಂತ ಡೈರೆಕ್ಷನ್ ಮಾಡ್ತೀನಿ, ಅದಕ್ಕೆ ಸ್ಟೋರಿ ಕೂಡ ರೆಡಿ ಇದೆ, ಸದ್ಯಕ್ಕೆ ಅವರು ಬ್ಯುಸಿ ಆಗಿರೋದ್ರಿಂದ ನನಗೆ ಏನು ಮಾಡೋದಕ್ಕಾಗಿಲ್ಲ, ಟೈಮ್ ಬಂದಾಗ ಎಲ್ಲನೂ ಕೂಡ ಬರುತ್ತೆ ಅಂತ ಅವರೇ ಹೇಳಿರೋ ಹಾಗೆ ಇವರಿಬ್ಬರ ಕಾಂಬೋದಲ್ಲಿ ಒಂದು ಬೆಸ್ಟ್ ಪ್ರಾಜೆಕ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದನ್ನು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆದಾಗ ಇದ್ರ ಬಗ್ಗೆ ನಾವು ಮತ್ತೆ ಮಾತಾಡುವ. ಹಾಗೆ ಕಿಚ್ಚ ಸುದೀಪ್ ಅವರಿಗೆ ತರುಣ್ ಸುಧೀರ್, ನಂದ ಕಿಶೋರ್ ಈ ಅಣ್ಣ ತಮ್ಮ ಇಬ್ಬರು ಸೇರಿಕೊಂಡು ಪ್ರಾಜೆಕ್ಟ್ನ ಮಾಡ್ತೀವಿ ಅಂತ ಕೂಡ ಹೇಳಿದರು. ಇದು ಸುದೀಪ್ ಫ್ಯಾನ್ಸ್ಗೆ ಇಷ್ಟ ಕೂಡ ಆಗಿರಲಿಲ್ಲ. ಹಾಗಾಗಿ ಈ ಒಂದು ಪ್ರಾಜೆಕ್ಟ್ ಡ್ರಾಪ್ ಔಟ್ ಕೂಡ ಆಗಿರ್ಬೋದು ಅಥವಾ ಮುಂದೆ ಕೂಡ ಬರ್ಬೋದು. ಇದನ್ನು ಕೂಡ ನಾವು ಕಾದು ನೋಡಬೇಕು. ಹೀಗೆ ನೋಡ್ತಾ ಹೋದರೆ ಕಿಚ್ಚ ಸುದೀಪ್ ಸರ್ಗೆ ಟಾಪ್ ಡೈರೆಕ್ಟರ್ಸ್ ರವಿ ವರ್ಮಾ, ಲೈಕಾ ಪ್ರೊಡಕ್ಷನ್ಸ್, ಇನ್ನೂ ಸಾಕಷ್ಟು ಡೈರೆಕ್ಟರ್ ಪ್ರೊಡಕ್ಷನ್ ಹೌಸ್ಗಳು ಸಿನಿಮಾನ ಮಾಡೋದಕ್ಕೆ ರೆಡಿ ಆಗಿದ್ದಾವೆ. ಪ್ರಾಜೆಕ್ಟ್ ಓಕೆ ಆಗಿದೆ, ಇನ್ನೂ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಬೇಕು ಅನ್ನೋ ಊಹಾಪೋಹದ ಮಾತುಗಳು ಸಾಕಷ್ಟಿವೆ. ಆದರೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿರೋದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇದರ ಬಿಟ್ಟು ಯಾವುದಾದ್ರೂ ಪ್ರಾಜೆಕ್ಟ್ಗಳು ಮಿಸ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನೀವು ಇಷ್ಟೊತ್ತು ಕೂತ್ಕೊಂಡು ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾವು ಬಿಲ್ಲಾರಂಗ ಭಾಷಾ ಸಿನಿಮಾ ಬಗ್ಗೆ ಎಲ್ಲ ಅಪ್ಡೇಟ್ಸ್ಗಳನ್ನು ಕೂಡ ಪ್ರೊವೈಡ್ ಮಾಡಿದ್ದೇವೆ. ಕಮೆಂಟ್ ಬಾಕ್ಸ್ನಲ್ಲಿ ಇದೆ, ಹೋಗಿ ಚೆಕ್ಔಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.